ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೊಂಡಿನಿ. ಇವತ್ತು ಯಾರೆಲ್ಲ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಿರಿ ಅಥವಾ ಆಲ್ರೆಡಿ ಮಾಡಿರಿ, ಹೊಸದಾಗಿ ಮಾಡಿರಿ, ಅವ್ರಿಗೆಲ್ಲ ಒಂದಿಷ್ಟು ಸಲಹೆಗಳನ್ನ ಮಾಹಿತಿಗಳನ್ನ ಕೊಡ್ಬೇಕು ಅನ್ಕೊಂಡಿನಿ. ಯಾಕಂದ್ರ ಬಹಳಷ್ಟು ಜನ ನನ್ಗ ಕಮೆಂಟ್ ಒಳಗ ಕೇಳತ್ತಾರ, ನಾವು ಹೊಸದಾಗಿ ಕುರಿ ಸಾಕಾಣಿಕೆ ಮಾಡ್ಬೇಕಂದಿವಿ, ಯಾವ ರೀತಿ ಮಾಡ್ಬೇಕು, ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನ ವಹಿಸ್ಕೋಬೇಕಂತ ಕೇಳತ್ತಾರ. ಸೊ ಈ ವಿಡಿಯೋ ಹೊಸದಾಗಿ ಮಾಡೋರಿಗೆ ಅಥವಾ ಹೊಸದಾಗಿ ಸ್ಟಾರ್ಟ್ ಮಾಡಿದವ್ರಿಗೆ ಯೂಸ್ಫುಲ್ ಆಗುತ್ತಾ ಅನ್ಸುತ್ತಾ? ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ಲಾರೆ ಫುಲ್ ವಿಡಿಯೋ ನೋಡ್ರಿ. ಸೊ ಒಂದಿಷ್ಟು ಟಿಪ್ಸ್ ಗಳದಾವು, ಮುಂಜಾಗ್ರತೆ ಕ್ರಮಗಳು. ಇದ್ರೊಳಗ ಹಿಂಗಿಂಗ ಮಾಡ್ಬೇಕನ್ನೋದೇನಾದ್ರೂ ಮಾಡಿದ್ರ ಸೊ ಒಂದ್ 80% ಅಂದ್ರೂ ಲಾಸ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತಾ. ಸೊ ಹಂಗಾಗಿ ವಿಡಿಯೋಲಿ ಸ್ಕಿಪ್ ಮಾಡ್ಬೇಡ್ರಿ. ಸೊ ಮೊದಲನೇ ಪಾಯಿಂಟ್ ಹೇಳ್ಬೇಕಂದ್ರ, ಮರಿಗಳ ಆಯ್ಕೆ ಅನ್ನೋದು ಕುರಿ ಸಾಕಾಣಿಕೆ ಒಳಗ ಬಹಳ ಮುಖ್ಯವಾದ ಅಂಶ ಅಂತ ಹೇಳ್ಬೋದು. ಸೊ ಹೋಲ್ ನಿಮ್ದು ಕುರಿ ಸಾಕಾಣಿಕೆ ಏನೈತಲ್ಲ, ಮರಿಗಳು ಹೆಂಗ ನೀವು ಚಾಯ್ಸಿಂಗ್ ಮಾಡ್ತೀರಿ ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಮರಿಗಳನ್ನ ಹೆಂಗ್ ಚಾಯ್ಸ್ ಮಾಡ್ಬೇಕಂತ ಕೇಳೋದಾದ್ರೆ, ಮರಿಗಳು ಉದ್ದ ಬೀಸ ಇರ್ಬೇಕು. ಮರಿಗಳು ತಗೊಳ್ಳುವಾಗ ನೀವು 3 ತಿಂಗಳು ಮೇಲ್ಪಟ್ಟ ಮರಿಗಳನ್ನೇ ತಗೋಬೇಕು. ಸೊ 1 ಇಂಚು ಕೊಂಬಾದ್ರೂ ಮೂಡಿರ್ಲೇಬೇಕು. ನಿಮ್ಗ ತಿಂಗಳೆಲ್ಲ ಗೊತ್ತಾಗ್ಲಿಲ್ಲ ಅಂದ್ರ ಮರಿಗಳು ಕೊಂಬು ನೋಡ್ರಿ, ಕೊಂಬು 1 ಇಂಚು ಮೂಡಿರ್ಬೇಕು ಮರಿಗಳಿಗೆ. ಸೊ ಆ ತರ ಮರಿಗಳು. ಮತ್ತೆ ಮರಿಗಳಿಗೆ ಜಾಸ್ತಿ ಉಣ್ಣೆ ಇರಬಾರ್ದು, ಹೇರ್ಸ್ ಸ್ಮೂತ್ ಆಗಿ ಶೈನಿಂಗ್ ಆಗಿರ್ಬೇಕು, ಮರಿಗಳು ಉದ್ದ ಬೀಸ ಇರ್ಬೇಕು. ಈ ತರ ಮರಿಗಳನ್ನ ಆಯ್ಕೆ ಮಾಡಿ ತಗೊಂಡ್ ಬರೋದಾದ್ರೆ ನಿಮ್ಗ 80% ಲಾಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತ. ಸೊ ಈ ತರ ಮರಿಗಳು ಯಾವ ಎವರೇಜ್ ರೇಟ್ ಒಳಗೆ ಸಿಗಬಹುದು ಅನ್ನೋದಾದ್ರೆ, ಸ್ಟಾರ್ಟಿಂಗ್ ನಿಮ್ಗೆ 7,000 ಆರಾಮಾಗಿ ಸಿಗುತ್ತ. 7,000 7,500 ವರೆಗೂ ಈ ತರ ಮರಿಗಳು ಸಿಗ್ತಾವ. ಫಿಕ್ಸ್ ರೇಟ್ ಅಂತ ಏನಿರೋದಿಲ್ಲ. 7,000 7,100 200 300ಗೆ ಹೋಲ್ ಟೀಮ್ ನಮ್ಗೊಂದು ನಾವು ತಗೊಳ್ಳುವಂತ ಬ್ಯಾಚ್ ಸಿಗುತ್ತಾ. ಸೊ ಇದ್ರೊಳಗೆ ಇನ್ನೊಂದು ಸಲಹೆ ಕೊಡ್ಬೇಕಂದ್ರೆ, ನೀವು ಮರಿಗಳ ಆಯ್ಕೆ ಬಹಳ ಮುಖ್ಯ ಅಂತ ಹೇಳಿರೋದ್ರಿಂದ ಚಲೋ ಮರಿಗಳನ್ನ ತಗೋರಿ. ಹಿಂಡೊಳಗ್ ಕೊಟ್ಬಿಟ್ರೆ ಒಂದ್ 30-20 ಮರಿಗಳು ಕೊಟ್ರು, ಅದ್ರೊಳಗ 20 ಚಲೋ ಅದಾವ, 10 ಸರಿ ಇಲ್ಲ, 10 ಸಣ್ಣ ಅದಾವ, 20 ದೊಡ್ಡ ಅದಾವ ಅಂತ ಏನಾದ್ರು ತಗೊಂಡ್ರೆ, ನೀವು ತಗೊಂಡಿರುವಂತ 30 ಮರಿ ಒಳಗ ದೊಡ್ಡ ಇರುವಂತಹ 20 ಮರಿಗಳು ಚೆನ್ನಾಗಿ ಗ್ರೋತ್ ಬರ್ತಾವು, ಚೆನ್ನಾಗಿ ಬೆಳವಣಿಗೆ ಆಗ್ತಾವು, ಹೆಲ್ದಿ ಆಗಿರ್ತಾವ. ಆದ್ರ ಇದ್ರೊಳಗ್ ಸಿಕ್ಕುವು ಕಡಿಮೆ ರೇಟಿಗೆ ಸಿಕ್ಕುವು ಅಂತ ಹೇಳಿ 10 ಮರಿಗಳು ಏನ್ ತಗೊಂಡಿರ್ತೀರಲ್ಲ, ಆ 10 ಮರಿಗಳು ನಿಮ್ಮ ಶೆಡ್ಡಿಗೆ ಬಂದ್ಮೇಲೆ ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ, ಗ್ರೋತ್ ಆಗಲ್ಲ, ವೇಟ್ ಗೇನ್ ಆಗೋದಿಲ್ಲ, ಆಮೇಲೆ ರೋಗ ಬರುವಂತ ಚಾನ್ಸಸ್ ಬಾಳ ಇರ್ತವೆ. ಯಾಕಂದ್ರೆ 3 ತಿಂಗಳು ಒಳಗಿನ ಮರಿಗಳಿಗೆ ರೋಗಗಳು ಬೇಗ ಬರ್ತಾವು. ಅಂದ್ರೆ ಅದಕ್ಕೆ ಫುಡ್ ಎಲ್ಲ ಅಷ್ಟು ತಿನ್ನೋ ಅಭ್ಯಾಸ ಇರೋದಿಲ್ಲ. ಆಗಷ್ಟೇ ಹಾಲು ಕುಡಿಯೋದು ಬಿಟ್ಟಿರೋದ್ರಿಂದ ರೋಗದ ಸಮಸ್ಯೆ ಆಗ್ತಾವ, ಬೆಳವಣಿಗೆ ಆಗೋದಿಲ್ಲ. ಸೊ ನೀವು ತಗೊಳ್ಳೋದಾದ್ರೆ ಸ್ವಲ್ಪ ತಗೋರಿ. 100-200 ರೂಪಾಯಿ ಹೆಚ್ಚಿಗಾದ್ರೂ ಚಿಂತೆ ಇಲ್ಲ. ಮರಿಗಳ ಆಯ್ಕೆ ಬಹಳ ಮುಖ್ಯ ಆಗಿರುತ್ತೆ. ಸೊ ಹಂಗಾಗಿ ಕರೆಕ್ಟ್ ಆಗಿರುವಂತ ಮರಿಗಳ ತಗೊಳ್ರಿ. ಸೊ ಫಸ್ಟ್ ಪಾಯಿಂಟ್ ಹೇಳ್ಬೇಕಂದ್ರೆ, ಮರಿಗಳ ಆಯ್ಕೆ ಬಹಳ ಮುಖ್ಯ. ಸೊ ನಾನ್ ಹೇಳಿರೋ ಹಂಗ ಪ್ರೊಸೀಜರ್ ಪ್ರಕಾರ 1 ಇಂಚ್ ಕೊಂಬು ಮೂಡಿರುವಂತ ಮರಿಗಳು, ಉದ್ದ ಬೀಸ ಇರುವಂತ, ಮತ್ತೆ ಜಾಸ್ತಿ ಉಣ್ಣೆ ಇರಬಾರ್ದು, ಹೇರ್ಸ್ ರಿಂಗ್ ಇರಬಾರ್ದು, ಸ್ಮೂತ್ ಅಂಡ್ ಶೈನ್ ಇರುವಂತ ಮರಿಗಳನ್ನ ಆಯ್ಕೆ ಮಾಡಿ. ಸೊ ಎರಡನೇದಂದ್ರ ಮರಿಗಳು ಹಾಕುವಂತ ಜಾಗ, ಶೆಡ್ ವ್ಯವಸ್ಥೆ ಕರೆಕ್ಟ್ ಆಗಿ ಮಾಡ್ಕೋರಿ. ಸೊ ನೀವು 10-15 ಮರಿಗಳು ಹಾಕಿ ಸ್ಟಾರ್ಟಿಂಗ್ ನೀವು ಮಾಡತ್ತೀರಂದ್ರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ತಗೋಬೇಕಾಗುತ್ತೆ. ಸೊ ಫಸ್ಟ್ ನೀವು 10-15 ಮರಿಗಳನ್ನ ಹಾಕಿ ಮಾಡ್ರಿ. ಅವಾಗ ನೀವು ಹೈಟೆಕ್ ಶೆಡ್ ಮಾಡಿ 10-15 ಮರಿಗಳಿಗೆ ಹೈಟೆಕ್ ಶೆಡ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಯಾವಾಗ್ಲೂ ಹೇಳ್ತೀನಿ, ಫಸ್ಟ್ ಎಕ್ಸ್ಪೀರಿಯನ್ಸ್ ತಗೋರಿ. ನೀವು 10-15 ಮರಿ ಇಟ್ಕೊಂಡು ಆ ಬ್ಯಾಚ್ ಒಳಗ ನಿಮ್ಗ, ಆ ಮರಿಗಳೊಳಗ ನಿಮ್ಗ ಲಾಭ ಬರುತ್ತಾ ಅಂತ ನಿಮ್ಗೆ ಏನಾದ್ರೂ ಸ್ಟ್ರಾಂಗ್ ಆಗಿ ಅನ್ಸಿದ್ರ, ನಾವ್ ಇದ್ರೊಳಗೆ ದುಡ್ಡು ತಗೋತೀವಿ ಅನ್ಸಿದ್ರ ಅಷ್ಟೇ ಹೈಟೆಕ್ ಶೆಡ್ಗೆ ಪ್ಲಾನ್ ಮಾಡ್ರಿ. ಸೊ ಮರಿಗಳು ಹಾಕುವಂತ ಶೆಡ್ ಜಾಗ ಯಾವ ರೀತಿ ಇರ್ಬೇಕಂದ್ರ, ನೀರು ಗಾಳಿ ಬೆಳಕು ಸರಿಯಾಗಿ ಇರ್ಬೇಕು. ಗಾಳಿ ಶೆಡ್ ಒಳಗ ಸರಿಯಾಗಿ ಪಾಸ್ ಆಗ್ಬೇಕು. ಫುಲ್ ಒಬ್ಬೊಬ್ರು ಏನ್ ಮಾಡ್ಬಿಡ್ತಾರ, ಫುಲ್ ಎಲ್ಲಾ ಕಡೆ ಸುತ್ತಮುತ್ತ ಟೈಟ್ ಆಗಿ ಎಲ್ಲ ಬಂದೋಬಸ್ತ್ ಮಾಡ್ಕೊಂಡ್ ಬಿಟ್ಟಿರ್ತಾರೆ. ಸೊ ಆ ತರ ಆಗ್ಬಾರ್ದು, ಗಾಳಿ ಆಗ್ಬೇಕು. ಸೊ ನೋಡ್ಬೋದು ನಮ್ ಶೆಡ್ ಒಳಗಂದ್ರೂ ಬಹಳ ಮಸ್ತ್ ಗಾಳಿ ಎಲ್ಲ ಬರುತ್ತೆ. ಸೊ ಗಾಳಿ ಇರ್ಬೇಕು. ಆಮೇಲೆ ಮರಿಗಳು ಕುಂತ್ರೆ ಬೇಸ್ಮೆಂಟ್ ಏನಿರುತ್ತಲ್ಲ ನೆನಿಬಾರ್ದು, ನೀರ್ ನಿಂದ್ರುವಂತ ಜಾಗ ಇರಬಾರ್ದು. ಸೊ ಅವು ಯೂರಿನ್ ಪಾಸ್ ಮಾಡಿದ್ರಾದ್ರೂ ಆಗ್ಲಿ, ಮಳಿ ನೀರ್ ನಿಂದ್ರಾದ್ಲು, ಅಥವಾ ನೀರ್ ಕುಡುವಾಗ ನೀರ್ ಚೆಲ್ಲಿದ್ರಾದ್ರೂ ನೀರ್ ನಿಂದ್ರಬಾರ್ದು. ಯಾಕಂದ್ರ ಒಂದ್ ಶೆಡ್ ಒಳಗೆ ಏನಾದ್ರೂ ನೀರ್ ಇತ್ತಂದ್ರ ಮರಿ ನಿಂದ್ರೋ ಜಾಗದಲ್ಲಿ ಆ ಮರಿಗಳು ಕುಂತು ಎದ್ರ ವೆಟ್ ಆದ್ರ, ಮರಿಗಳು ಏನಾದ್ರೂ ಹಸಿ ಆದ್ರ ಮರಿಗಳಿಗೆ ಹೇರ್ಸ್ ಇರೋ ಕಾರಣ ಜಲ್ದಿ ಅದು ಡ್ರೈ ಆಗೋದಿಲ್ಲ. ಅವಾಗ ಏನಾಗ್ಬಿಡುತ್ತೆ, ಮರಿಗಳಿಗೆ ಒಂದ್ರಿಂದ ಒಂದು ಡಿಸೀಸ್ಗಳು, ನೊಣಗಳ ಸಮಸ್ಯೆ ಅವೆಲ್ಲ ಆಗಿ ರೋಗ ಬರುವಂತ ಚಾನ್ಸಸ್ ಭಾಳ ಇರ್ತವೆ. ಸೊ ಶೆಡ್ಡಿಂದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಲೋ ಬಜೆಟ್ ಅಂತ ಹೇಳಿ ಈಗ ನೀವು ನಾರ್ಮಲ್ ಆಗಿ ಮೆಸ್ ಎಲ್ಲ ಹಾಕಿ ಒಂದು ತಗಡು ಹೊಡ್ಕೊಂಡು ಮಾಡ್ಬೋದು. ಬಟ್ ಬೇಸ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೇನ್ ಆಗಿ ಮಾಡ್ಕೊಂಡು ಗಟ್ಟಿಯಾದ ನೆಲನ ಆಯ್ಕೆ ಮಾಡಿ ಮರಿಗಳನ್ನ ಹಾಕಿ ಅಂತ ಹೇಳ್ಬೋದು. ಸೊ ಶೆಡ್ ಈ ತರ ಇರಬೇಕು.
ಇನ್ನೊಂದು ಮರಿಗಳ ಆಯ್ಕೆ ಮುಗೀತು, ಶೆಡ್ ವ್ಯವಸ್ಥೆನೂ ಮುಗೀತು. ಈಗ ನೆಕ್ಸ್ಟ್ ಬರೋದೇನಪ್ಪ ಅಂದ್ರೆ ಮರಿಗಳು ನಮ್ಮ ಶೆಡ್ಡಿಗೆ ತಂದ ಮೇಲೆ ಏನೆಲ್ಲ ಪ್ರೊಸೀಜರ್ಗಳನ್ನ ಫಾಲೋ ಮಾಡ್ಬೇಕನ್ನೋದು ಬರ್ತಾ. ಸೊ ಮೊದಲನೇದಾಗಿ ಮರಿಗಳ ಆಯ್ಕೆ ಆದ್ಮೇಲೆ ಶೆಡ್ಡಿಗೆ ತರ್ತೀರಿ ಅಂದಮೇಲೆ ತಂದ ಮೇಲೆ 3 ದಿನ, ಮೊದಲನೇದಾಗಿ 1 ದಿನ ಮರಿಗಳಿಗೆ ಯಾವುದೇ ರೀತಿ ಮೇವು ಹಾಕಬಾರ್ದು. ಒಂದಿನ ಉಪವಾಸ ಇಡ್ಬೇಕು. ಅದನ್ನ ಬರೀ ನೀರ್ ಮೇಲೆ ಇಡ್ರಿ, ಉಪ್ಪು ನೀರು ಅಥವಾ ಬೆಲ್ಲದ ನೀರು ಕೊಟ್ಟು ಇಡ್ರಿ. ಯಾಕಪ್ಪ ಅಂತಂದ್ರೆ ಈಗ ನೀವು ಸಂತಿಯಿಂದ ಮರಿಗಳನ್ನ ತರತೀರಿ ಅಂದ್ರ ಸಂತಿ ಒಳಗೆ ಏನ್ ಮಾಡಿರ್ತಾರ, ಒಂದ್ ನೈಟ್ ಬಿಫೋರ್ ಅದು ಸಂತಿಗೆ ತಂದಿರ್ತಾರ. ಸೊ ಅವಕ್ಕ ಮರಿಗಳಿಗೆ ಏನು ಕೊಟ್ಟಿರಲ್ಲ. ಆಮೇಲೆ ಆ ಕ್ಲೈಮೇಟು ನಮ್ ಕ್ಲೈಮೇಟು ಅಡ್ಜಸ್ಟ್ ಆಗಲ್ಲ ಮರಿಗಳಿಗೆ. ಸೊ ಹಂಗಾಗಿ ನಾವೇನಾದ್ರೂ ಶೆಡ್ಡಿಗೆ ತಂದು ಇಮಿಡಿಯೇಟ್ ಆಗಿ ಅದಕ್ಕ ಮೇವು ಗೀವು ಏನಾದ್ರೂ ಹಾಕ್ಬಿಟ್ರ ಅಜೀರ್ಣ ಸಮಸ್ಯೆ ಆಗೋ ಚಾನ್ಸಸ್ ಭಾಳ ಇರ್ತದೆ. ಸೊ ಹಂಗಾಗಿ ಮರಿಗಳು ತಂದ ದಿನ ನೀವು 1 ಡೇ ಫುಲ್ಲು ನೀರು, ಬರೇ ತಿಳಿ ನೀರು ಅಂದ್ರ ಸ್ವಚ್ಛವಾದ ನೀರು ಅಥವಾ ಇಲ್ಲ ಅಂದ್ರ ಉಪ್ಪು ಬೆಲ್ಲದ ನೀರು ಕೊಡ್ಬೋದು. ಅದು ಲಿಮಿಟ್ ಒಳಗ ಒಂದಿಷ್ಟೇ ಬೆಲ್ಲ ಇಷ್ಟೇ ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೀರು ಕುಡಿಸ್ಬೋದು. ಅಂದ್ರೆ ಬಾಡಿಗೆ ಎನರ್ಜಿ ಇರುತ್ತಾ. ಸೊ 1 ದಿನ ಆದ್ಮೇಲೆ ನೀವು ಮರಿಗೆ ಏನಾದ್ರೂ ಫುಡ್ ಇಂಟ್ರೊಡ್ಯೂಸ್ ಮಾಡತ್ತೀರಿ ಅಂದ್ರೆ ಸಡನ್ ಆಗಿ ನೀವು ಕಾಳುಗಳನ್ನ ಹಾಕಬಾರ್ದು. ಸೊ ಫಸ್ಟ್ 1 ವೀಕ್ ನೀವು ಸ್ವಲ್ಪ ಪ್ರಮಾಣದಿಂದ ಒಣ ಮೇವನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು. ಹಸಿ ಮೇವು ಇಮಿಡಿಯೇಟ್ ಆಗಿ ಹಾಕಬಾರ್ದು. ಸೊ ಮೊದಲು ಸ್ವಲ್ಪ ಪ್ರಮಾಣದಿಂದ ಕ್ರಮೇಣವಾಗಿ ಒಣ ಮೇವು ಸ್ವಲ್ಪ ಹಾಕೊಂಡು ಕೊಟ್ಟು ನೋಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಫುಡ್ ಏನಾದ್ರೂ ಜಾಸ್ತಿ ಆದ್ರ ಕಡಿಮೆ ಆದ್ರ ಮರಿಗಳಿಗೆ ಲೂಸ್ ಮೋಷನ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಆಲ್ಮೋಸ್ಟ್ ನೀವು ನೋಡಿರ್ಬೋದು, ಹೊಸದಾಗಿ ಮರಿಗಳನ್ನ ತಂದಾಗ ಲೂಸ್ ಮೋಷನ್ ಪ್ರಾಬ್ಲಮ್ ಭಾಳ ಆಗುತ್ತೆ. ಸೊ ಅಲ್ಲಿ ಬರುವಂತದ್ದು ಇದೇ ಪ್ರಾಬ್ಲಮ್. ಮರಿಗಳಿಗೆ ಜಾಸ್ತಿ ಫುಡ್ ತಿಂದು ಅಥವಾ ಫುಡ್ ಏನಾದ್ರೂ ಅಲರ್ಜಿ ಆಗಿದ್ರ ಅದರಿಂದನ ಲೂಸ್ ಮೋಷನ್ ಆಗೋದು. ಸೊ ನೀವು ಈ ರೀತಿ 1 ದಿನ ಉಪವಾಸ ಇಟ್ಟು ಬರೀ ನೀರಿನ ಮೇಲೆ ಬಿಟ್ಟು ಕ್ರಮೇಣವಾಗಿ ಸ್ವಲ್ಪ ಒಣ ಮೇವು ಕೊಡೋದ್ರಿಂದ ಲೂಸ್ ಮೋಷನ್ ಆಗೋದು ಕಡಿಮೆ ಆಗುತ್ತೆ. ಮರಿಗಳು ನಮ್ಮ ಫಾರ್ಮ್ ಒಳಗ ಚೆನ್ನಾಗಿ ಹೆಲ್ದಿ ಆಗೇ ಇರ್ತಾವ. ಸೊ ತಂದಾದ್ಮೇಲೆ ಈ ಫುಡ್ಡಿಂದೆಲ್ಲ ಮುಗಿದ್ಮೇಲೆ ಡಿವಾರ್ಮಿಂಗ್ದು ಮತ್ತು ವ್ಯಾಕ್ಸಿನೇಷನ್ಗಳದ್ದು ಬರುತ್ತಾ. ಸೊ ಮರಿಗಳು ತಂದು 2 ರಿಂದ 3 ದಿನದೊಳಗ ಡಿವಾರ್ಮಿಂಗ್ ಮಾಡ್ರಿ. ಡಿವಾರ್ಮಿಂಗ್ ಮಾಡಿ ಒಂದು 7 ರಿಂದ 15 ದಿನದ ಒಳಗ ವ್ಯಾಕ್ಸಿನೇಷನ್ ಮಾಡ್ಕೋರಿ. ET ಮತ್ತು PPR ವ್ಯಾಕ್ಸಿನೇಷನ್. ಸೊ ಇದು ಮಾಡೋದ್ರಿಂದ ನಿಮ್ಮ ಮರಿಗಳಿಗೆ ರೋಗ ಬರುವಂತ ಚಾನ್ಸಸ್ 90% ಕಡಿಮೆ ಇರುತ್ತೆ. ಸೊ ಕಾಳಜಿ ವಹಿಸಿ ಇದನ್ನ ಮಾಡ್ರಿ. ಸೊ ಈಗ ಮರಿಗಳನ್ನ ತಂದ್ವಿ, ಅದಕ್ಕೆ 1 ವೀಕ್ ಒಳಗೂ ಫುಡ್ ಕೊಟ್ವಿ, ವ್ಯಾಕ್ಸಿನೇಷನ್ ಡಿವಾರ್ಮಿಂಗ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ಫುಡ್ ಪ್ರೊಸೀಜರ್ನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ 3 ಟೈಮ್ ಅಂತೂ ಮರಿಗಳಿಗೆ ಫುಡ್ ಕೊಡಬೇಕಾಗುತ್ತೆ. ಸೊ ನಾವು ಯಾವ ರೀತಿ ಕೊಡ್ತಿದ್ವಿ ಅಂದ್ರೆ 2 ಹೊತ್ತು ಒಣ ಮೇವು, ಆಮೇಲೆ 1 ಹೊತ್ತು ಕಾಳುಗಳನ್ನ ಕೊಡ್ತಿದ್ವಿ. ಕೆಲವೊಬ್ರು ಕೇಳ್ತಾರ ಕಾಳುಗಳನ್ನ ಬೆಳಗ್ಗೆ ಕೊಡಬಹುದಾ ಅಂತ ಹೇಳಿ. ಸೊ ಕಾಳುಗಳನ್ನ ಬೆಳಗ್ಗೆ ಯಾಕೆ ಕೊಡಬಾರ್ದು, ರಾತ್ರಿನೇ ಕೊಡಬೇಕು ಅಂತಂದ್ರೆ, ಈಗ ಫುಲ್ ನೈಟ್ ಮೇವು ತಿಂದು ಹಸಿ ಮೇವು ಅಥವಾ ಒಣ ಮೇವು ತಿಂದು ಮರಿಗಳು ಏನಾದರೂ ಖಾಲಿ ಅದಂತೂ ಅಷ್ಟೊಂದು ಪವರ್ಫುಲ್ ಆಗಿರಲ್ಲ, ಹೊಟ್ಟೆ ತುಂಬಲ್ಲ. ಸೊ ಅದ್ರ ಮೇಲೆ ಇದ್ದು ಬೆಳಗ್ಗೆ ಸಡನ್ ಆಗಿ ನಾವು ಕಾಳನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಮರಿಗಳಿಗೆ ಅವಾಗೂ ಮರಿಗಳಿಗೆ ಹೊಟ್ಟೆದು ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಬ್ಲೋಟಿಂಗ್, ಹೊಟ್ಟೆ ಉಬ್ರ ಎಲ್ಲ ಆಗ್ತಿರ್ತಾವ. ಸೊ ನೀವು ನೈಟ್ ಕಾಳುಗಳನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನೈಟ್ ಇಡೀ ಅದು ಕಾಳುಗಳನ್ನ ಮೆಲುಕ್ ಹಾಕೊಂಡಿರುತ್ತ. ಸೊ ಅದರಿಂದ ಡೈಜೆಷನ್ ಪವರ್ ಚೆನ್ನಾಗಿರುತ್ತೆ. ಆಮೇಲೆ ನೈಟ್ ಪೂರ್ತಿ ಅವು ಮರಿಗಳು ನೀರು ಕುಡಿಯೋದಿಲ್ಲ. ಆ ಕಾಳುಗಳನ್ನ ಕರೆಕ್ಟ್ ಆಗಿ ಸರಿಯಾದ ಕ್ರಮದೊಳಗ ಜೀರ್ಣಕ್ರಿಯೆ ಮಾಡ್ಕೋತಾವ ಅವು. ಸೊ ಹಂಗಾಗಿ ನೈಟ್ ಕಾಳುಗಳನ್ನ ಹಾಕೋದ್ ಬೆಟರ್. ನಾರ್ಮಲ್ ಆಗಿ ಎಲ್ಲರೂ ಹಂಗೆ ಹಾಕ್ತಾರೆ. ಹಾಕೋ ಪ್ರೊಸೀಜರ್ ಕೂಡ ನೈಟೇ ಹಾಕಬೇಕು. ಸೊ 2 ಟೈಮ್ ಅಂದ್ರೆ ಬೆಳಗ್ಗೆ ಮಧ್ಯಾಹ್ನ ಒಣ ಮೇವು ಕೊಡ್ತೀವಿ ನಾವು. ಕೆಲವೊಬ್ರು ಹಸಿ ಮೇವು ಕೊಡ್ತಾರ, ಒಬ್ಬೊಬ್ರು ಏನ್ ಮಾಡ್ತಾರ ಒಂದ್ ಹಸಿ ಮೇವು ಒಣ ಮೇವು ಕೊಡ್ತಾರ, ಒಂದ್ ಕಡೆ ಅಂದ್ರೆ ಬರೀ ಹಸಿ ಮೇವು ಬಿಟ್ಟಿರ್ತಾರ. ಸೊ ಅವ್ರ ವಾತಾವರಣಕ್ಕ ಅವ್ರಿಗೆ ಹೆಂಗ್ ಅಡ್ಜಸ್ಟ್ ಆಗುತ್ತೆ, ಅವ್ರ ಕ್ಲೈಮೇಟ್ ಹೆಂಗಿರ್ತ, ಅವ್ರ ಊರ್ ಕಡೆ ಹೆಂಗಿರ್ತ ಹಂಗೆಲ್ಲ ಮಾಡ್ಕೊಂಡು ಹೋಗ್ತಾರ. ಸೊ ನಮ್ ಕಡೆ ಈ ಕಡೆ ಉತ್ತರ ಕರ್ನಾಟಕ ಅಂದ್ರೆ ಬರೀ 2 ಹೊತ್ತು ಒಣ ಮೇವು ಹಾಕಿ 1 ಹೊತ್ತು ಕಾಳುಗಳನ್ನ ಹಾಕ್ತಾರ. ಸೊ ನಿಮ್ ಕಡೆ ಯಾವ ರೀತಿ ಐತಿ ಆ ರೀತಿ ಮೇಂಟೈನ್ ಮಾಡಬಹುದು ನೀವು. ಸೊ ಬಟ್ ಒಂದು ಫುಡ್ ಪ್ರೊಸೀಜರ್ನ ಮಾಡತ್ತೀರಿ ಅಂದ್ರೆ ಕಂಟಿನ್ಯೂ ಅದನ್ನೇ ಮಾಡಿ. ಒಬ್ಬರನ್ನ ನೋಡಿ ಚೇಂಜ್ ಮಾಡೋದು, ಅವ್ರು ಹಾಕತ್ತಾರ, ಅವ್ರ ಮರಿ ಗ್ರೋತ್ ಬಂದೈತಿ, ಅದೇ ಪ್ರೊಸೀಜರ್ ನಾವು ಹಾಕೋಣಂತ ಮಾಡಕ್ ಹೋಗ್ಬೇಡ್ರಿ. ಸೊ 2 ಹೊತ್ತು ಇದು ಒಣ ಮೇವು ಹಾಕಿ 1 ಹೊತ್ತು ಕಾಳುಗಳನ್ನ ಹಾಕಿ, ಕಾಳಿನ ಜೊತೆಗೆ ಕೈ ತಿಂಡಿ ಅಂತ ಮಾಡ್ತಾರ. ನಿಮ್ಗೆ ಏನಾದ್ರೂ ಕೈ ತಿಂಡಿ ಯಾವ ರೀತಿ ಮಾಡ್ಕೋಬೇಕು, ನಾವ್ ಯಾವ ರೀತಿ ಮಾಡ್ತಿದ್ವಿ ಅನ್ನೋದು ಬೇಕಾದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ. ನಾನು ಅದಕ್ಕೆ ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ಅಂತ. ಸೊ ಫುಡ್ ಪ್ರೊಸೀಜರ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ರಿ. ಸೊ ಈಗ ಹೊಸದಾಗಿ ಮಾಡತ್ತೀರಿ ಅಂದ್ರೆ ರೋಗಗಳು ಮರಿಗಳಿಗೆ ಬರೋದು ಸಾಮಾನ್ಯ. ಸೊ ಆ ರೋಗಗಳನ್ನ ಗುರುತಿಸುವಂತ ಸ್ವಲ್ಪ ಮಟ್ಟಿಗೆ ನಾಲೆಜ್ ಆದ್ರೂ ನಿಮ್ಮಲ್ಲಿ ಇರ್ಬೇಕಾಗುತ್ತ. ಯಾವ ರೀತಿ ಅಂದ್ರ ಈಗ ನಮ್ಗೆ ಗೊತ್ತಿಲ್ಲ, ಹೊಸದಾಗಿ ಮಾಡತ್ತೀವಿ, ಯಾವ ರೀತಿ ರೋಗಗಳನ್ನ ಗುರುತಿಸ್ಬೇಕಂತ ಕೇಳೋದಾದ್ರೆ, ನೀವು ಫುಡ್ಡನ್ನ ಹಾಕಿದಾಗ ಎಲ್ಲಾ ಮರಿಗಳು ಅಟ್ ಎ ಟೈಮ್ ಬಂದು ಫುಡ್ ತಿನ್ನತಾವಂದ್ರ ಮರಿಗಳೆಲ್ಲ ಹೆಲ್ದಿ ಆಗ್ಯದಾವ್, ಚೆನ್ನಾಗದಾವ ಅಂತ.
ಅಷ್ಟು ಮರಿಗಳೊಳಗೆ ಯಾವ್ದಾರ ಒಂದು ನೀವು ಹಾಕಿರುವಂತ ಫುಡ್ಡಿನ ಮೇಲೆ ಆಸಕ್ತಿ ಇಲ್ಲ, ಸ್ವಲ್ಪ ಸೈಡಿಗೆ ನಿಂತೈತಿ. ನೀವು ಮೇವು ನೀವು ನೋಡ್ಬೋದು ಶೆಡ್ ಒಳಗೆಲ್ಲ ನಾವು ಮೇವು ತಂದ್ರೇನೆ ಎಲ್ಲ ಮರಿಗಳು ಬಂದು ನಿಂತು ಬಿಟ್ಟಿರ್ತಾವ. ಸೊ ಒಂದೊಂದು ಮರಿಗಳಿಗೆ ಆರಾಮಿಲ್ಲ ಅಂದ್ರೆ ಆ ಟೈಮಿಗೆ ನಾವು ಫುಡ್ ತಂದು ಅದ್ರ ಮುಂದಿಟ್ರು ಅದು ತಿನ್ನಲ್ಲ, ನೀರು ಕುಡಿಯಲ್ಲ, ಫುಡ್ ತಿನ್ನಲ್ಲ. ನೀವು ಫಸ್ಟ್ ಅದು ಅಬ್ಸರ್ವ್ ಮಾಡ್ಬೇಕು. ಯಾವ್ದಾರ ಮರಿ ಸೈಡಿಗೆ ನಿಂತೈತಾ, ಅದು ಏನಾದ್ರೂ ತಿಂದೇ ಐತಾ ಇಲ್ವಾ, ಓಕೆ ಫುಡ್ ತಿನ್ಲಿಲ್ಲ, ನೀರಿಟ್ರೆ ನೀರಾದ್ರೂ ಕುಡಿತೈತಾ ಅಂತ ಇದನ್ನ ಅಬ್ಸರ್ವ್ ಮಾಡ್ಬೇಕು. ಫಸ್ಟ್ ಇದು ರೋಗಗಳ ಲಕ್ಷಣನ ನೋಡುವಂಥದ್ದು. ಸೊ ಇದನ್ನ ನೀವು ಫಸ್ಟ್ ತಲೆಗಿಟ್ಕೊಂಡು ಮರಿ ಫುಡ್ ತಿನ್ನುತ್ತಿಲ್ಲ ಅಂತ ನೋಡ್ಕೋಬೇಕು. ಇನ್ನೊಂದೇನಂದ್ರೆ ನಿಮ್ಗೆ ಅದು ಗೊತ್ತಾಗಿಲ್ಲ ಫುಡ್ ತಿನ್ನತಿಲ್ಲ ಅಂದ್ರೆ ಏನ್ ಮಾಡ್ರಿ, ನಿಮ್ ಕಡೆ ಕಾಯಂ ಆಗಿ ಒಂದು ಟೆಂಪರೇಚರ್ ಥರ್ಮೋಮೀಟರ್ ಇಟ್ಕೋಬೇಕಾಗುತ್ತೆ. ಮರಿಗಳ ಜ್ವರ ಎಲ್ಲ ಬಂದೈತಿಲ್ಲ ಅಂತ ನೋಡ್ಕೊಳಕ. ಸೊ ಬಿಫೋರ್ ಥರ್ಮೋಮೀಟರ್ ಇರೋಕ್ಕಿಂತ ಮುಂಚೆ ಮರಿಗಳ ಕಿವಿ ಹಿಡಿದು ನೋಡ್ಬೇಕು. ಸ್ವಲ್ಪ ಬೆಚ್ಚಗೆ ಏನಾದ್ರು ಅನಿಸಿತ್ತಂದ್ರೆ ಅದಕ್ಕೆ ಜ್ವರ ಬಂದೈತಿ ಅಂತ ಅರ್ಥ. ಸೊ ನಿಮ್ಗೆ ಅದು ಜ್ವರ ಬಂದೈತಿ ಅಂತ ಅನ್ಸಿದ್ರೆ ಟೆಂಪರೇಚರ್ ಇಷ್ಟೇ ಇರ್ಬೇಕಂತಿರುತ್ತೆ. ಸೊ ನೀವು ಟೆಂಪರೇಚರ್ ಹಾಕಿ ಚೆಕ್ ಮಾಡ್ಕೊಂಡು ಮರಿಗಳ ಅನಾರೋಗ್ಯ ಹೆಂಗೈತಿ, ರೋಗ ಗೀಗ ಬಂದೈತೆ ಅಂತ ನೋಡ್ಕೊಂಡು ಇಮಿಡಿಯೇಟ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ರಿ. ನೀವೇ ಹೊಸದಾಗಿ ಮಾಡತ್ತೀರ ಅಂದ್ರೆ ನೀವೇ ಯಾವುದೋ ಒಂದು ಮೆಡಿಸನ್ ತಗೊಂಡು ಯಾರೋ ಒಬ್ರು ಸಜೆಷನ್ ಕೊಟ್ಟಾರ ಅಂತ ಹೇಳಿ ಅದನ್ನ ಹಾಕಕ್ ಹೋಗ್ಬೇಡ್ರಿ. ಡಾಕ್ಟರ್ನ ಕರೆಸಿ ಫಸ್ಟ್ ಒಂದೆರಡು ಬ್ಯಾಚ್ನ ನೀವು ಡಾಕ್ಟರ್ಗೆ ತೋರಿಸಿ ಸಲಹೆ ಪಡ್ಕೊಂಡು ಔಷಧಿನ ಹಾಕ್ರಿ. ಇನ್ನ ಲಾಸ್ಟ್ ಪ್ಲಾನಿಂಗ್ ನಿಮ್ಗೆ ಹೇಳ್ಬೇಕಂದ್ರ ಲಾಸ್ಟ್ ಟಿಪ್ಸ್ ಅಂದ್ರ, ನೀವು ಮರಿಗಳು ತರಕ್ಕಿಂತ ಮುಂಚೆ ನಾವು ಯಾರಿಗ್ ಮಾರ್ಬೇಕು, ಯಾವ ರೀತಿ ಮಾರ್ಬೇಕಂತ ಪ್ಲಾನ್ ಇಟ್ಕೋರಿ. ಅಂದ್ರ ತಂದು ಸಂತಿಯೊಳಗ್ ಮಾರ್ಬೇಕು, ಅಥವಾ ದಳ್ಳಾಳಿಗಳನ್ನ ಒಬ್ಬರನ್ನ ಯಾರನ್ನಾರ ಫಿಕ್ಸ್ ಇಟ್ಕೊಂಡು ಅವ್ರಿಗೆ ನಾವು ಕಾಯಂ ಕೊಟ್ಕೊಂಡ್ ಹೋಗ್ಬೇಕು, ಅಥವಾ ಕಟ್ಗರ್ ಕೊಡ್ಬೇಕು, ಅಥವಾ ಲಾಟ್ ಗಟ್ಲೆ ಹೋಗೋ ಒಂದ್ ಬ್ಯಾಚ್ ಇರುತ್ತ. ಸೊ ಆ ಗುಂಪಿಗೆ ನಮ್ಮ ಮರಿಗಳು ಸೇರಿಸಿ ಕೊಡ್ಬೇಕು ಅಂತ ಹೇಳಿ ಮೊದ್ಲೇ ಮೈಂಡ್ ಒಳಗೆ ಫಿಕ್ಸ್ ಮಾಡ್ಕೊಂಡು ಅದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ತಿಳ್ಕೊಂಡು ಆಮೇಲೆ ಈ ಫೀಲ್ಡಿಗೆ ಇಳಿರಿ. ಯಾಕಂದ್ರ ಇದ್ರೊಳಗ ಸೇಲಿಂಗ್ ಬಹಳ ಪ್ರಾಬ್ಲಮ್ ಆಗುತ್ತಾ. ಇದ್ರ ಬಗ್ಗೆ ಇವೆಷ್ಟು ನಾಲೆಜ್ ಪಡ್ಕೊಂಡು ನಾನು ಹೇಳಿರೋಂಥ ಪ್ರೊಸೀಜರ್ಗಳನ್ನ ನೀವು ಫಾಲೋ ಮಾಡೋದೇ ಆದ್ರೆ ನಿಮ್ಗೆ 80% ಹೊಸದಾಗಿ ಸ್ಟಾರ್ಟ್ ಮಾಡಿರಿ, ಹೊಸದಾಗಿ ಕುರಿ ಸಾಕಾಣಿಕೆ ಮಾಡತ್ತೀರಿ ಅಂದ್ರೂ ಮಿನಿಮಮ್ 80% ಅಂತೂ ಲಾಸ್ ಆಗೋ ಚಾನ್ಸಸ್ನ ತಪ್ಪಿಸ್ಬೋದು ಅಂತ ಹೇಳ್ತೀನಿ. ಸೊ ಇಷ್ಟಿತ್ತು ಇವತ್ತಿನ ಮಾಹಿತಿ. ನಿಮ್ಗೆ ಇನ್ನೂ ಏನಾದರೂ ಇಂಟ್ರೆಸ್ಟಿಂಗ್ ವಿಷಯಗಳು ಬೇಕು ಅಥವಾ ನಿಮ್ಗೆ ಏನಾದರೂ ಗೊತ್ತದಾವು ಈ ಟಾಪಿಕ್ ಬಗ್ಗೆ ನಮ್ಗೆ ಇನ್ನೊಂದಿಷ್ಟು ತಿಳಿಸ್ರಿ ಅಂದರೆ ನಾನು ಖಂಡಿತವಾಗಿಯೂ ತಿಳಿಸ್ತೀನಿ. ಆ್ಯಂಡ್ ಈ ವಿಡಿಯೋ ಏನಾದರೂ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನೆಲ್ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶೇರ್ ಮಾಡಿರಿ. ಆ್ಯಂಡ್ ಇಷ್ಟೊತ್ತು ಪೇಷನ್ಸ್ ಇಟ್ಟು ನೋಡ್ಕೊಂಡಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.